ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರಾದಂತಹ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಇವತ್ತು ಧರ್ಮಸ್ಥಳ ದೇಗುಲದಲ್ಲಿ ಧರ್ಮಸ್ಥಳಕ್ಕೆ ಬೆಂಬಲವಾಗಿ ನಿಂತು ಒಂದು ದೊಡ್ಡ ಸಮಾವೇಶವನ್ನು ಮಾಡ್ಕೊಳ್ತಾ ಇದ್ದೀರಾ. ಈ ಸಮಾವೇಶದಲ್ಲಿ ಕೊಡುವಂತ ಸಂದೇಶಗಳೇನು? ನೋಡಿ, ನಾನು ನಿನ್ನೆ ಹನುಮ ಜನಿಸಿದ ನಾಡಾಗಿರುವಂತಹ ನಮ್ಮ ಅಂಜನಾದ್ರಿ ಗಂಗಾವತಿ ಕ್ಷೇತ್ರದಿಂದ ಹನುಮಂತನ ಆಶೀರ್ವಾದ ಪಡ್ಕೊಂಡು ತಾಯಿ ತುಂಗಭದ್ರಾ ನದಿಗೆ ಗಂಗಾ ಜಲಕ್ಕೆ ಪೂಜೆ ಸಲ್ಲಿಸೋದ್ರ ಮೂಲಕ ಆ ತುಂಗಭದ್ರಾ ಜಲವನ್ನು ತಗೊಂಡು ಬಂದು ಇವತ್ತು ಮಂಜುನಾಥನಿಗೆ ಅಭಿಷೇಕ ಮಾಡುವಂತ ಒಂದು ಕೆಲಸ ಮಾಡಿರುವಂತದ್ದು. ಆ ಸ್ವಾಮಿ ಅನುಗ್ರಹ ಮತ್ತು ಅವರ ಆಶೀರ್ವಾದ ಇಡೀ ನಮ್ಮ ಕನ್ನಡ ನಾಡಿಗೆ, ದೇಶಕ್ಕೆ, ಇಡೀ ವಿಶ್ವಕ್ಕೆ ಸಿಗಲಿ, ಶಾಂತಿಯುತವಾಗಿರ್ಬೇಕು. ಮತ್ತು ನಮ್ಮ ಏನು ಈ ಧರ್ಮಸ್ಥಳದ ಈ ಪುಣ್ಯಕ್ಷೇತ್ರದ ಮೇಲೆ ಇವತ್ತೇನು ಕಳಂಕ ಬಂದಿದೆ ಅದೆಲ್ಲ ತೊಲಗಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿರುವಂತದ್ದು. ಇವತ್ತು ತಾವು ನೋಡ್ತಾ ಇದ್ದೀರಾ, ಶತಮಾನಗಳಿಂದ ಕೂಡ ಮೊಘಲರಿಂದ ಹಿಡಿದು ಬ್ರಿಟಿಷರ ಕಾಲದಿಂದ ಹಿಡಿದು ಇವತ್ತು ನಮ್ಮ ಹಿಂದೂಗಳ ಆತ್ಮ ಅಂತಂದ್ರೆ ನಮ್ಮ ದೇವಾಲಯಗಳು. ಆ ದೇವಾಲಯಗಳನ್ನ ಧ್ವಂಸಗೊಳಿಸೋದ್ರ ಮೂಲಕ ಇವತ್ತು ನಮ್ಮ ಹಿಂದೂಗಳ ಒಂದು ಆತ್ಮವನ್ನ ಒಡೆದಂಗಾಗುತ್ತೆ ಅನ್ನುವಂಥ ಒಂದು ಪ್ರಯತ್ನ ಮೊದಲಿಂದ ನಡೆದಿತ್ತು. ಆದ್ರೆ ಇವತ್ತು ಹೊಸ ಟೆಕ್ನಾಲಜಿ ಅಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ಗಳ ಮೂಲಕ ಕೆಲವೊಂದು ಅನಿಯಮಿತದ ವ್ಯಕ್ತಿಗಳು ಮಾಡಿರುವಂತ ಒಂದು ದುಷ್ಪ್ರಚಾರವನ್ನ, ಸುಳ್ಳನ್ನ ನಿಜ ಮಾಡುವಂತ ಒಂದು ಪ್ರಯತ್ನ ಮಾಡೋದ್ರಲ್ಲಿ ಇವತ್ತು ಮಸ್ಕುದಾರಿ ಚಿನ್ನಯ್ಯ ಮುಖವಾಡ ಕಳಿಸಿದೆ. ಸುಜಾತ ಭಟ್ ಅವರು ಸುಳ್ಳಿನ ಆ ಒಂದು ಕತೆ ಇವತ್ತು ಹೊರಗಡೆ ಬಂದಿದೆ. ಮಾಧ್ಯಮಗಳ ಮುಂದೆ ಅವಳನ್ನು ಬಿಟ್ಟರೆ ಸಾಕು ಅನ್ನುವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಸೊ ಈ ರೀತಿ ಮತ್ತೆ ಅವ್ರ ಜೊತೆಯಲ್ಲಿರುವಂತ ಯೂಟ್ಯೂಬರ್ಸ್ ಇವರೆಲ್ಲರನ್ನೂ ಕೂಡ ಇವತ್ತು ಇನ್ವೆಸ್ಟಿಗೇಷನ್ ಮೊದಲಾಗ್ತಾ ಇದೆ. ಸುಮಾರು 3 ಬಂಧನಕ್ಕೊಳಪಟ್ಟಿದ್ದಾರೆ. ನಾನು ಹೇಳೋದೇನೆಂದ್ರೆ, ಇದೆಲ್ಲದರ ಹಿಂದೆ ಕೂಡ ಇವತ್ತು ನಮ್ಮ ಧರ್ಮಕ್ಕೆ, ನಮ್ಮ ಪುಣ್ಯಕ್ಷೇತ್ರಗಳಿಗೆ, ಯಾವ ರೀತಿ ತಿರುಪತಿ ಮತ್ತು ನಮ್ಮ ಶಬರಿಮಲೆ, ಇವತ್ತು ಧರ್ಮಸ್ಥಳ ಇದು ಕೊನೆಗಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇದು ಕೇವಲ ಕರ್ನಾಟಕದಲ್ಲಿ ಯಾರೋ ಒಂದು ಕುತಂತ್ರ ಮಾಡಿದ್ದಾರೆ ಅನ್ನೋದಲ್ಲ. ನಾನು ಮೊದಲಿಂದ ಕೂಡ ಹೇಳಿದೆ, ಅವನು ಚಿನ್ನಯ್ಯ ಆ ಮುಸ್ಕುದಾರಿ ತಮಿಳ್ನಾಡಲ್ಲಿ ಇವತ್ತು ಟ್ರೈನಿಂಗ್ ತಗೊಂಡು ಸುಮಾರು 1 ದಶಕಕ್ಕೂ ಹೆಚ್ಚು ಅವನು ಅಲ್ಲೇ ಇದ್ದಾನಂತ ನಾನು ಹೇಳಿದೆ. ನಾನು ಇವತ್ತು ಮೊನ್ನೆ ಮಾಧ್ಯಮಗಳ ಮೂಲಕ ಸತ್ಯಾಂಶ ಹೊರಗಡೆ ಬಂತು. ಅವ್ರ ಹಿಂದೆ ಇವತ್ತು ಒಬ್ಬ ಮಾಜಿ IAS ಅಧಿಕಾರಿ ಸೆಂಥಿಲ್ ಇದಾರಂತನೂ ನಾನು ಹೇಳಿದೆ ನಾನು. ಬಟ್ ಇದೆಲ್ಲವೂ ಕೂಡ ನಾನು ಹೇಳಿರುವಂತ ವಿಚಾರಗಳು ಎಲ್ಲ ಸತ್ಯಾಂಶಗಳು ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮ ರಾಜ್ಯದ ಆಚೆಗೆ, ಅಂದ್ರೆ ಬೇರೆ ರಾಜ್ಯಗಳೇ ಅಲ್ಲ, ದೇಶದ ಗಡಿ ಕೂಡ ದಾಟಿ ಇವತ್ತು ಈ ವಿಷಯ ವಿದೇಶಿ ಶಕ್ತಿಗಳು ಕೂಡ ನಮ್ಮ ದೇಶದಲ್ಲಿರುವಂತ ಈ ಒಂದು ಧರ್ಮಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಗ್ನಗೊಳಿಸಬೇಕನ್ನೋ ಅವ್ರ ಪ್ರಯತ್ನ ಹೊರಗಡೆ ಬರಬೇಕು ಅಂತಂದ್ರೆ ಇದು NIA ಮತ್ತು CBIಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ತನಿಖೆಗೆ ವಹಿಸಿದ್ರೆ ಮಾತ್ರ ಸಾಧ್ಯ. ಬಟ್ ಅವ್ರು ಹೇಳ್ತಾ ಇರುವಂತದ್ದು SIT ತನಿಖೆ ಆಗ್ತಾ ಇದೆ, NIA ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯ. SIT ನಲ್ಲಿ ಇವತ್ತು ಮುಸುಕುದಾರನ ಬಂಧನ ಮಾಡಬಹುದು, ಅಥವಾ ಇನ್ನೊಬ್ಬ ಮಹೇಶ್ ತಿಮ್ಮರೋಡಿ ಅವ್ರನ್ನ ಮಾಡಬಹುದು, ಸುಜಾತ ಭಟ್ರನ್ನ ಮಾಡಬಹುದು, ಅಥವಾ ಯೂಟ್ಯೂಬರ್ಸ್ ಮಾಡಬಹುದು. ಆದ್ರೆ ಇದೆಲ್ಲದಕ್ಕೂ ಸ್ಟೋರಿ ಅಂದ್ರೆ ಇವತ್ತೇನಿದೆ, ಆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕೊಟ್ಟು ಇಡೀ ನಮ್ಮ ದೇಶದಲ್ಲಿರುವಂತ ಈ ಪುಣ್ಯಕ್ಷೇತ್ರಗಳಿಗೆ ಕಳಂಕ ತಗೊಂಡು ಬರೋದಕ್ಕೆ ಮಾಡಿರೋ ಕುತಂತ್ರಗಳು ದೇಶ ವಿದೇಶಗಳಲ್ಲಿ ಕೂಡ ಇರೋ ಕಾರಣ ಇದು ಹೊರಗಡೆ ಬರಬೇಕಂದ್ರೆ ಖಂಡಿತವಾಗ್ಲೂ ಕೂಡ NIA ಇಂದ CBI ಮಾತ್ರ ಸಾಧ್ಯ. ಅದನ್ನ ಅರ್ಥಕೊಂಡು ಮುಖ್ಯಮಂತ್ರಿಗಳು ತಕ್ಷಣ ಅವರದಕ್ಕೆ ಆದೇಶ ಮಾಡಬೇಕು. ಅಕಸ್ಮಾತ್ ಅವರು NIA ಕೊಟ್ಟಿಲ್ಲ ಅಂದ್ರೆ ಬಿಜೆಪಿಯ ಮುಂದೆ ನಡೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಅಶೋಕ್ ಅವರು, ಪ್ರತಿಪಕ್ಷ ನಾಯಕರು, ನಮ್ಮ ಕೇಂದ್ರ ನಾಯಕರುಗಳು ಅವರೆಲ್ಲ ಸೇರಿ ಮುಂದಿನ ಒಂದು ರೂಪುರೇಷೆಗಳನ್ನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದುತ್ವ ಇರ್ಬೋದು, ಹಿಂದೂ ದೇವಗುಲಕ್ಕಿರ್ಬೋದು, ರಕ್ಷಣೆ ಇಲ್ವಾ ಅಂತ ಅನ್ಸುತ್ತೆ. ಹೇಗೆ ನೋಡಿ, ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ ಇವತ್ತು ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇವತ್ತು ನಾವು ಅದನ್ನೇ ಹೇಳಿದೀವಿ. ಇವತ್ತು ಷಡ್ಯಂತ್ರ ಬಯಲಾಗೋದು ಪ್ರಾರಂಭ ಆಗಿದೆ. ಇವತ್ತು ಹನುಮಂತನ ಗದಾ ಪ್ರಹಾರ ಪ್ರಾರಂಭ ಆಯಿತು. ಮಂಜುನಾಥನ ಮಹಿಮೆ ಜಗತ್ತಿಗೆ ಗೊತ್ತಾಗುವಂತ ಒಂದು ದಿನಗಳು ಬಂದ್ಬಿಟ್ಟಿದೆ, ಆಲ್ರೆಡಿ ಪ್ರಾರಂಭ ಆಗಿದೆ. ಸೊ ಹಾಗಾಗಿ ಮುಂದೆ ನಾವು ನೋಡೋಣ. ಅದೇ DK ಶಿವಕುಮಾರ್ ಹೇಳ್ತಾರೆ, ಚಾಮುಂಡೇಶ್ವರಿ ಹಿಂದುತ್ವದ ಸೊತ್ತಲ್ಲ, ಹಿಂದೂಗಳ ಸೊತ್ತಲ್ಲ ಅಂತ. ಅವ್ರಿಗೆ ಪಾಪ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ಕಾರಣ ಏನ್ ಮಾತಾಡ್ಬೇಕು ಏನಿಲ್ಲ ಅನ್ನೋದು ಅವ್ರಿಗೆ ತೋರಿಸ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಆದ್ರೆ ಅವರು ಮನಸ್ಸು ಸಂಪೂರ್ಣವಾಗಿ ದೈವ ಭಕ್ತಿ ಅನ್ನೋದು ಮೊದಲಿಂದ ಅವರಿಗಿದೆ ಮತ್ತು ಅವರು ಮನಸ್ಸಿಂದ ಹೇಳಿದ್ದಾರೆ ಇದು ಷಡ್ಯಂತ್ರ ಅಂತ ಹೇಳಿ. ಷಡ್ಯಂತ್ರ ಅನ್ನೋದು ಇವತ್ತು ಬಯಲಾಗಿದೆ. ಷಡ್ಯಂತ್ರದ ಹಿಂದೆ ಇರುವಂತ ದೊಡ್ಡ ಶಕ್ತಿಗಳು ಇವತ್ತು ಹೊರಗಡೆ ಬರಬೇಕು. ಥ್ಯಾಂಕ್ ಯು. ಇವಿಷ್ಟು ಬಿಜೆಪಿ ಹಿರಿಯ ನಾಯಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.